ಹ್ಯಾಪಿ ಬರ್ಡೇ ಮಾಮ. ರಘು ಲಿಂಕ್ ಅಂತ ಕೇಳ್ಬೇಡ್ರಿ ಗೈಸ್, ಇದನ್ನ ಶಾಪ್ ಅಲ್ಲಿ ತಗೊಂಡಿದ್ದು. ಸಾರಿ ಕಲೆಕ್ಷನ್ ಮಾಡ್ರಿ ಅಂತ ಬಹಳ ಜನ ಕೇಳಿದ್ರು ನನ್ನ ಬ್ಲಾಗ್. ಬರ್ತಡೇ ಬಾಯ್ ಡ್ರೆಸ್ ಹೆಂಗೈತಿ ಅಂತ ಹೇಳಿ. ಚಪ್ಲಿ ರೇಷ್ಮಂದ್ ನಿಮ್ಗೇನು ಗಿಫ್ಟ್ ತಂದಿಲ್ಲ, ನಾನು ನಿನ್ ಗಿಫ್ಟ್. ಈ 4 ಜನದಾಗ ಯಾರು ನಿಮ್ಮನ್ನ ಜ್ಯೋತಿ ರೇಷ್ಮಾ ಅವ್ರು ಕೇರ್ ಮಾಡಲ್ಲ, ಇಷ್ಟ ಗೈಸ್ ನೋಡ್ರಿ. ಗುಂಡ ವೀರು ಮಾಮನ್ ಹ್ಯಾಪಿ ಬರ್ಡೇ ಇವತ್ತು ವಿಶ್ ಮಾಡು. ಹ್ಯಾಪಿ ಬರ್ಡೇ ಮಾಮ. ನೋಡ್ರಿ ಸ್ನಾನ ಮಾಡಿ ಇವಾಗ ಎದ್ದಾನಿದ್ದ. ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟಾನ. 2 hours ಕೂಡ ಮಕ್ಕೊಂಡಿಲ್ಲ. 1.5 hour ಮಲಗಿದಾನ. ಮಲ್ಗ್ಸಕ್ ಹೋದ್ರ ಮಲಗಿಲಿಲ್ಲ, ವಾಪಸ್ ಹಂಗ ಎದ್ಕೊಂಡಿ ನೋಡ್ರಿ. ಇನ್ನೂ ನಿದ್ದೆ ಐತಿ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಗುಂಡನ್ ಮಾಮನ್ ಬರ್ತಡೇ ಐತಿ ಗೈಸ್ ಇವತ್ತು. ಸೊ ಅದಕ್ಕೋಸ್ಕರ ಸೆಲೆಬ್ರೇಷನ್ ಹೆಂಗ್ ಮಾಡ್ತೀವಿ ಏನಂತೇಳಿ ವಿಡಿಯೋದಾಗ ತೋರಿಸ್ತೀನಿ. ಗುಂಡ ಇಲ್ಲಿ ನೋಡಿ, ಇಲ್ಲಿ ಬಂಗಾರ ಹಂಗ ವಿಡಿಯೋನ ನೋಡ್ತಾ ಇರ್ರಿ ಗೈಸ್. ಇವಾಗ ನಿನ್ನೆನೋ ಹೊರಗಡೆ ಹೋಗಿದ್ವಿ, ಬಟ್ ವಿಡಿಯೋದಾಗ ತೋರ್ಸೋಕ್ಕಾಗಲಿಲ್ಲ. ರೇಷ್ಮೆ ಏನೋ ಬಟ್ಟೆ ತೊಗೊಂಡ್ಲು ಮತ್ತು ಸ್ಲಿಪ್ಪರ್ ತೊಗೊಂಡ್ಲು. ನಾವು ಏನೂ ತೊಗೊಂಡಿಲ್ಲ. ನೋಡ್ಬೇಕು ಇವತ್ತೇನಾದರೂ ತೊಗೊಂಬರೋಣ ಅಂತೇಳಿ ರೆಡಿ ಆಗಿದ್ದೀನಿ. ಈ ಡ್ರೆಸ್ ಹಾಕೊಂಡಿದ್ದೀನಿ. ತೋರಿಸ್ತೀನಿ ತಡ್ರಿ, ಇವಾಗ ಹೋಗುವಾಗ ತೋರಿಸ್ತೀನಿ. ಬರ್ತ್ಡೇ ಸೆಲೆಬ್ರೇಷನ್ ಹೆಂಗಿರುತ್ತಾ, ಏನು ತೊಗೊತೀವಿ ಅಂತ ತೋರಿಸ್ತೀನಿ. ಹಾಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರ್ರಿ. ಗೈಸ್ ನೋಡ್ರಿ, ಇಲ್ಲಿ ಗೋಲ್ಡ್ ಶಾಪಿಗೆ ಬಂದಿದ್ವಿ. ಗೋಲ್ಡ್ ಶಾಪ್ ಅಣ್ಣ ನಮಗೆ ಪರಿಚಯ. ಗುಂಡನ ಎತ್ಕೊಂಡ ನೋಡ್ರು. ಇಲ್ಲಿ ಬಂದಿದ್ದಾಳೆ. ಇಲ್ಲಿ ಕಡೆಗೆ ನೋಡೋಣ ಅಂತ ಅನ್ಕೊಳಕಂತೀವಿ ಗೈಸ್. ಎಲ್ಲ ನಮ್ಗೆ ಇಷ್ಟ ಆಗಕ್ಕಂತಿಲ್ಲ. ಈ ಥರ ಐತಿ. ಹೋಗಿ ರಘು ನೋಡಕಂತಿಲ್ಲ. ನಾವು ಬಂದಿದ್ದ ಕೆಲಸ ಏನೂ ಆಗಲಿಲ್ಲ, ಯಾವುದೂ ಸಿಗ್ಲಿಲ್ಲ. ಬೆಳಿ ಕಡ್ಗ ಮನೆಗೆ ಜೂಟ್ ಹೇಳಕಂತೀವಿ. ಇದು ನೋಡು ಸುಮ್ಮನೆ ಕುಂದೈತಿ. ಏನ ಅಣ್ಣಗೆ ವಾರ್ನ್ ಮಾಡಕಂತಾಳ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಬಟ್ಟೆ ಶಾಪಿಗೆ ಹೋಗ್ಬೇಕು ಅನ್ಕೊಂಡಿವಿ. ನೋಡಂಬರಿ ಗೈಸ್. ಗುಂಡನ್ ಬೇರೆ ಕರ್ಕೊಂಬಂದ್ಬಿಟ್ಟಿವಿ. ಗೈಸ್ ನನಗೆ ಆಟೋ ಅಣ್ಣ ಮಿರ್ಚಿ ತಿನ್ನಕಂತಿದ್ದ ಗೈಸ್. ಅಲ್ಲಿ ಮಿರ್ಚಿ ಇದ್ದು. ಮಿರ್ಚಿ ಅಂದ್ರೆ ಫೇವ್ರೆಟ್. ಅದಕ್ಕೆ ನೋಡಿ ನಿಂಗೇನ್ರಿ ಅಪ್ಪಾಜಿ ಕಣ್ಣ ನಿನಗೇನು ಫೇವ್ರೇಟ್ ರೀ? ನೋಡ್ರಿ ಗೊಂಬಿ. ರೇಷ್ಮೆ ಅಣ್ಣ ಅಲ್ಲಿ ನಮ್ಮ ಮಮ್ಮಿಗೆ ಬಟ್ಟೆ ಸ್ಟಿಚ್ ಕೊಡಕ್ ಹೋಗಿದ್ರಂತ, ಅಲ್ಲಿ ಹೋಗ್ಯಾಳ. ಸ್ಪೀಚ್ ಸ್ಟೀಚ್ ಸಾವಿತ್ರಿ ಮಿರ್ಚಿ ತರಕ್ ಹೋಗ್ಯಾಳ. ತೋರಿಸ್ತೀನಿ ತಡ್ರಿ. 10 ನಿಮಿಷ ಗೈಸ್ ನೋಡ್ರಿ, ಪಾಪ ನಮ್ ಗುಂಡನ ಸುಮ್ಮನೆ ಐತಿ. ಎಲ್ಲಿ ಕೊಯ್ಯ ಉಸ್ತಾನ ಗೊತ್ತಿಲ್ಲಾಕಿ. ಆತನ ಪಾಪ ನೋಡ್ರಿ ಗೈಸ್, ಇದು ಆತನ ಬೇಬಿ. ಇದು ಹಿಂದ ಕರ್ಕೊಂಬಂದ್ಬಿಟ್ಟಾನ. ಆಟೋ ಅಣ್ಣ 10 ನಿಮಿಷ ಅಂತ ಸುಮ್ಮನೆ ಕ್ರೇವಿಂಗ್ಸ್. ಹೌದು, ಕ್ರೇವಿಂಗ್ಸ್ ಆಗಿತ್ತು. ಅಣ್ಣ ನಿಮ್ ವೈಫ್ ಬಂದ್ರ? ಗೈಸ್ ನೋಡ್ರಿ, ಇವರು ರೆಡಿ ಆಗ ಕುಂತು ಬರೋಬ್ಬರಿ 1 ತಾಸು ಆಯ್ತು ನೋಡ್ರಿ. ಈಗ ನೋಡ್ರಿ ಎಷ್ಟು ಸ್ಟೈಲ್. ಹಂಗ ಲಿಪ್ಸ್ಟಿಕ್ ಹಚ್ಕೊಂಡ ನೋಡಿ ಗೈಸ್ ಅಂತ. ಹಾಯ್ ಗೈಸ್, ಕೈಗೇನ್ರಿ ಗೈಸ್ ಅದು ನೋಡ್ರಿ ಹೆಂಗಿನಂದ ಅಂತ. ಎದ್ದೇಳಿ ತೋರ್ಸು ಕೃಷಿ ನಿನ್ನ ಅಂಗಿ. ಆಫ್ ಮಾಡೋ ಕ್ಯಾಮ್ರಾ. ಗೈಸಕಿ ವ್ಲಾಗ್ ಮಾಡೋದಂದ್ರೆ ಫೇವ್ರೆಟ್ ಗೈಸಕಿ. ಈ ಕಡೆ ಬಾಪೂಜಿ. ಗೈಸ್ ನೋಡ್ರಿ, ಇವರು ಇಲ್ಲಿ ತಮ್ಮದೇ ಅವಳಿ ಅಕ್ಷರ. ಈಜಿ ಸಿಂಪಲ್ ಆಗಿ ರೆಡಿ ಆಗೋಣ. ಚಲೋ ಕಣಕಂತ ನೋಡಿ ಸರ್. ಅಂತಾರೆ ಹೇರ್ ಸ್ಟೈಲ್ ಚಂದಾಗೈತಿ. ಸಿಂಪಲ್ ಆಗಿ ರೆಡಿ ಆಗಿ ನಾನು ಹಿಂಗೆ ರೆಡಿ ಆಗಿ ತೋರಿಸ್ತೀನಿ. ರಘು ಹಾಯ್ ಮಾಡ. ರಘುನ ಔಟ್ಫಿಟ್ ನೋಡ್ರಿ ಗೈಸ್ ಹೇಗಿದೆ. ಚಂದಾಗೈತಲ್ಲ. ನೋಡ್ಕೊಂಡ ಅವನು ಶರ್ಟ್ ಮತ್ತೆ ಚಡಿನೋಲ್ಲ, ಈ ಕಡೆ ಪ್ಯಾಂಟನ್ನೆಲ್ಲ ಗೈಸ್ ಆ ಥರ ನಾನು
ಗೈಸ್ ನೋಡ್ರಿ ನಾನು ಈ ಥರ ರೆಡಿ ಆಗಿದ್ದೀನಿ. ಇದಕ್ಕೊಂದು ವೇಲ್ ಐತೆ ಗೈಸ್. ಲಾಸ್ಟ್ ಟೈಮ್ ನಮ್ಮ ಗುಂಡಂಗ ಬಟ್ಟೆ ತರಕಂತ ಹೋಗಿದ್ವಿ, ಅವಾಗ ಗ್ಯಾಪಲ್ಲಿ ಈ ಡ್ರೆಸ್ ತಗೊಂಡು ನೋಡ್ರಿ. ಈ ಥರ ಐತಿ, ಚೆನ್ನಾಗೈತಿ ಗೈಸ್. ಇದು ಒಂಥರ ಕ್ಯೂಟ್ ಐತಿ. ಇದು ನೋಡ್ರಿ, ಲಿಂಕ್ ಅಂತ ಕೇಳ್ಬೇಡ್ರಿ ಗೈಸ್, ಇದನ್ನ ಶಾಪಲ್ಲಿ ತಗೊಂಡಿದ್ದು. ಇದಕ್ಕೆ ವೇಲ್ ಹಾಕೊಂಡು ತಿಂತಾಳ್ರಿ. ವೇಲ್ ಹಾಕೊಂಡಾಗ ಒಂಥರ ಲುಕ್ ಅನ್ಸುತ್ತಾ. ಇದು ಯಾವ್ದ ಕ್ಲಾತ್ ರೇಷ್? ಇದು ಮಲ್ಚಂದ್ರಿ ಕ್ಲಾತ್. ಮಲ್ಚಂದ್ರೆ ಏನೋ ಅಂತಾರೆ ಗೈಸ್. ಆಯ್ತು, ಆ ಥರ ಚೆನ್ನಾಗೈತಿ. ಇವಾಗ ರೆಡಿ ಆಗಿವಿ. ಎಲ್ಲಿ ಏನು ಮಾಡ್ತಾರ, ಎಲ್ಲಿ ಏನಂತ ಗೊತ್ತಿಲ್ಲ. ವೀರೇಶಿಗೆ ಹಂಗೆ ಒಂದು ಸರ್ಪ್ರೈಸ್ ಐತಿ, ಅದನ್ನ ಈ ಬ್ಲಾಗಲ್ಲಿ ಎಂಡ್ ಒಳಗಡೆ ಹಾಕ್ತೀನಿ ಗೈಸ್. ಅದನ್ನ ನೋಡ್ರಿ ನೀವು. ನಾನು ಮತ್ತೆ ಸಾವು, ಜ್ಯೋತಿ ಎಲ್ಲರೂ ಸೇರಿ ನಮ್ಮ ವೀರೇಶನ್ ಬಗ್ಗೆ ಸ್ವಲ್ಪ ಮಾತಾಡೀವಿ. ನಮ್ಮದು ಪರ್ಸ್ನಲ್ ಒಪಿನಿಯನ್ ಹೇಳಿ ಗೈಸ್. ಹಂಗ ನೋಡ್ರಿ, ವಿಡಿಯೋನ ನಗ್ಬೇಡ್ರಿ, ಮತ್ತೆ ಹೋಗಿ ನೋಡಿ. ಅಷ್ಟೇನು ಹೇಳಿಲ್ಲ, ನಾವಿನ್ನ ಎಲ್ರ ಬಿಡ್ರಿ ಏನು ಪ್ರಿಪೇರ್ ಆಗಿ ಹೇಳೋಂಥದ್ದಲ್ಲ. ಹೌದು. ಓಕೆ ಗೈಸ್, ಹೆಂಗೈತಿ ನನ್ನ ಡ್ರೆಸ್ ಅಂತ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋನ ನೋಡ್ತೀರಿ. ವೀರೇಶನ್ನ ತೋರಿಸ್ತೀನಿ ಹೆಂಗಾಗಣ ಅಂತೇಳಿ, ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ. ಹಂಗೆ ನೋಡ್ತಾ ಇರಿ. ಈ ಸೀರಿಂದ ಏನೈತೆ ಗೈಸ್, ರೇಷ್ಮಾ ಸಾರಿ ಹೆಂಗೈತಂತ ಕಮೆಂಟ್ ಮಾಡ್ರಿ. ಆಕಿದು ಸಾರಿ ಕಲೆಕ್ಷನ್ ಮಾಡ್ರಿ ಅಂತ ಭಾಳ ಜನ ಕೇಳಿದ್ರು ನನ್ನ ಬ್ಲಾಗ್ನಾಗ. ಮಾಡಕ್ಕೆ ಆಗವಲ್ಲಾಗೈತೆ. ಯಾಕೆ ಮಾಡಮ್ಮ ಅಂತ ಹೇಳಿದ್ಲು ಒಂದಿನ, ನಾನು ರಘುವರನ್ ಬಂದಿದ್ದಕ್ಕ. ವಾವ್, ನೈಸ್ ಸಾರಿ. ಮೀಶೋದಲ್ಲಿ ತಗೊಂಡಿದ್ ನೋಡ್ರಿ. ಎಲ್ಲರೂ ಪ್ರೆಗ್ನೆಂಟ್ ಇದ್ದಾಗ ತಗೊಂಡಿದ್ದು, ಇವಾಗ ಹಾಕೊಂಡು ಎಲ್ಲರೂ ಲಿಂಕ್ ಅಂತ ಕೇಳ್ತಾರೆ. ಏನ್ ಮಾಡ್ಲಿ ನಾನು ಆಮೇಲೆ. ಚಂದ ಐತಲ್ಲ ಗನ, ಸ್ಮೂತ್ ನೆಟ್ ಐತಿ, ಚಂದ ಐತ್ರಿ. ಕರೆ ಒಂದ್ರ ಭಾಳ ಇಷ್ಟ ಆಗೈತೆ ನಮ್ಗೆ. ನೀವು ಕಮೆಂಟ್ ಮಾಡಿ ಲಿಂಕ್ ಮಾಡ್ಬೋದು ಇದಕ್ಕೆ. ಹೌದು, ಮೀಶೋದಾಗ ತಗೊಂಡಿದ್ದೆ ಅವಾಗ. ಚಂದ ಐತಿ ನೋಡ್ರಿ, ಒಂಥರ ಲೈಫ್ ಬೇಕು. ಅಂದ್ರೆ ಇದಕ್ಕೆ ಲಂಗ ಹುಡ್ಕೋದೇ ಕಷ್ಟ ಆಗ್ಬಿಡ್ತಿಲ್ಲ ಒಳಗಡೆದ. ಅದನ್ನ ನಾನೇ ಸ್ಟಿಚ್ ಮಾಡಿಸಿ, ಮತ್ತೆ ಇದಕ್ಕೆ ಶೈನಿಂಗ್ ಪ್ಲೇನ್ ತಗೊಂಡು ಅದಕ್ಕೆ ಅದು ಟ್ರಾನ್ಸ್ಪರೆಂಟ್ ಭಾಳ ಐತಿ ಗೈಸ್. ನೆಟ್ಟೆಡ್ ಐತಲ್ಲ, ಅದು ಒಳಗಡೆ ಎಲ್ಲ ಫೋಟೋ ವಿಡಿಯೋದಾಗಿಂತ ಡೈರೆಕ್ಟ್ ಆಗಿ ಚಂದ ಕಾಣುತ್ತೆ. ಡೀಸೆಂಟ್ ಆಗಿ ಸಖತ್ತಾಗಿ ಕಾಣುತ್ತಲ್ಲ ಅದು. ಆಯ್ತು, ನಾನು ಬ್ಲರ್ ಹಾಕತ್. ಓಕೆ, ಹೋಗಂಬರ್ರಿ ಗೈಸ್. ಗೈಸ್ ನೋಡ್ರಿ, ಬರ್ತ್ಡೇ ಬಾಯ್ ಡ್ರೆಸ್ ಹೆಂಗೈತಿ ಅಂತೇಳಿ. ವಾವ್, ಸಲಾಮ್ ರಾಕಿ ಬಾಯ್. ಇದು ಯಾವ ಪ್ಯಾಂಟಲ್ಲ ಇರೋ 4 ಮಂದಿ ಹೊಕ್ಕೋಬೋದು ಇದ್ರಾಗ ಗೈಸ್. ನಿನ್ನೆ ಅಂತ ಕಾಮಿಡಿ ಆಗಿತ್ತು. ರೇಷ್ಮಾ ತಂದಿದ್ದು ಪ್ಯಾಂಟಲ್ಲಿ ಒಂದು 5 ಜನ ಅಂತ ಹೋಗ್ಬೋದಿತ್ತು. ಹ್ಯಾಪಿ ಬರ್ಡೇ ವೀರು, ಒನ್ಸ್ ಅಗೇನ್. ನಿನ್ನ ವಿಶ್ ಮಾಡಿರ್ತಾರ ನಿನ್ಗೆ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ಸ್ ಹೇಳ್ಬಿಡ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ. ಈ ಡ್ರೆಸ್ ಯಾರು ತಂದಿದ್ದಲ್ಲ? ರೇಷ್ಮಾ. ಹಂಗನ ಚಪ್ಲಿ ರೇಷ್ಮಂದ್. ಮರ್ದ್ಬಿಟ್ಟಿದೆ ಗಾಯ್ಸ್, ಸಾರಿ ಗಾಯ್ಸ್. ಚಪ್ಲಿ ರೇಷ್ಮೆ ಕೊಡ್ತಿದ್ದು ನೋಡಿ, ಮಕ್ಕಳೈ ಚಪ್ಲಿ ರೇಷ್ಮಾ ಕೊಟ್ಟಿದ್ದ. ತೋರ್ಸು. ವಾವ್, ಇಟ್ಸ್ ಸಖತ್ತಾಗಿದೆ ಗೈಸ್ ಚಪ್ಲಿ. ಇದು ತೋರಿಸಿ ಡ್ರೆಸ್. ಈ ಗುಡ್ಡನ್ ತೋರ್ಸು. ಡ್ರೆಸ್ ಗುಡ್ಡನ್ ಔಟ್ಫಿಟ್ ನೋಡ್ರಿ ಗೈಸ್. ಈಗ ಅವಲೇ ಒಂದು ವಾಮಿಟ್ ಮಾಡ್ಕೊಂಡ್ ಬಿಚ್ಚಾನ ಈಗ. ವಾವ್, ಈಕೆ ಔಟ್ಫಿಟ್ ನೋಡ್ರಿ ಗೈಸ್. ವಾವ್, ಸೂಪರ್. ಮರ್ಸಿ ರೇಷ್ಮಾ ನೋಡ್ರಿ ಗೈಸ್. ಹೋಗಂಬರ್ರಿ ಇವಾಗ. ಹಂಗೆ ಹೋಗ್ಯಾಳ ನಡ್ಕಂತ ಗೈಸ್. ನಮ್ಮ ಮಮ್ಮಿ ಮತ್ತೆ ಸಾವಿತ್ರಿ, ಜ್ಯೋತಿ ಮುಂದೋಗ್ಯಾರ. ನಾವ್ ಇವಾಗ ನಮ್ಮ ಮಮ್ಮಿ ಇಲ್ಲೇ ಹೊಂಟ್ರ ನೋಡ. ಇಬ್ರು ಕಪಲ್ಸ್ ಹೊಂಟಾರ, ಅವ್ರು ಮುಂದೋಗ್ಯಾರ. ಇನ್ನೇ ಇಬ್ರು ತೋರಿಸ್ತೀನಿ ಬರ್ರಿ ಗೈಸ್. ನಾನು ಮತ್ತೆ ಇಲ್ಲಿ ಮುಂದೆ ಇಬ್ರು ಕಪಲ್ಸ್ ಕುಂತಾರ. ಈ ಸಲ ವೀರೇಶ್ ಇಲ್ಲದಾರನ ಅವ್ರ. ಹೋದ್ ವರ್ಷ ನಾ ಇದ್ದಿಲ್ಲ ವೀರೇಶನ್ ಬರ್ತಡೆಗ, ಈ ವರ್ಷ ಇದ್ದೀನಿ. ಆತರ ಏನಿಲ್ಲ, ಆತರ ಏನಿಲ್ಲ. ಓಕೆ ಗೈಸ್, ಲೆಟ್ಸ್ ಗೋ. ನಮ್ಮ ಕಾರ್ಟಿಗಿಲಿ ನೈಟ್ ಹೆಂಗಿರ್ತ ನೋಡ್ರಿ ರೋಡ್. ಎಷ್ಟು ಗಂಟೆ ಆಗೈತೆ ಅಂತ ಇವಾಗ? 9 ಗಂಟೆ ಆಗೈತಿ. 9 ಆಗಿಲ್ಲ, 8:15 ಏನ. ಎಷ್ಟಾಗೈತೆ ಅಂದ್ರೆ ಗೈಸ್ ತೋರ್ಸೇ ಬಿಡ್ತೀನಿ ತಡ್ರಿ. 8 ಗಂಟೆ ಆಗೈತಿ ಕರೆಕ್ಟ್. ಹಿಂಗಿರ್ತೈತಿ ನೋಡ್ರಿ ರೋಡ್. ಇದೇ ಜಲ್ದಿ ನಮ್ದು. ಎಷ್ಟು ನಾವು ಒಂದು ಸಂಜೆಯಿಂದನ ಅಲ್ಲಿ ಹೊರಗಡೆ ಹೋಗಿ ಬಂದು ಪ್ರಿಪೇರ್ ಆಗಕತ್ತೀವಿ, ಆಗವಲ್ದಾಗೈತಿ. ಇಷ್ಟೊತ್ತಾಗೈತಿ ನೋಡ್ರಿ ನಮ್ದು.
ನಾವು ನಮ್ಮ ಮಕ್ಕಳು ಎಲ್ಲ ರೆಡಿಯಾಗಿ ಹೊರಡೋದಿಗೆ ಒಂದು ದೊಡ್ಡ ಟ್ರಿಪ್ಪಿಗೆ ಹೋದಂಗ ಆಗತ್ತೆ ನಮ್ಗೆ. ಏನೋ ಒಂದು ಟ್ರಿಪ್ ಗಿಪ್ಪು ಎಲ್ಲಿಗೆ ನಾವು ಹೋಗ್ತಿರ್ತಾರಲ್ಲ ಅವ್ರು ಹೆಂಗ ಪ್ರಿಪೇರ್ ಆಗ್ತಿರ್ತಾರ ದೇವ್ರಿಗೆ ಗೊತ್ತು. ನಮ್ಮದು ಇಲ್ಲೇ ಒಂದು ಅಂಗಡಿಗೆ ಹೋಗಕ್ಕೆ ನೀ ಬರ್ರಿ ನಾ ಬರ್ರಿ, ನೀ ರೆಡಿಯಾಗಿ ನಾ ರೆಡಿಯಾಗಿ ಅಂತೇಳಿ ಈ ತರ ಕತೆಗಳಾಗ್ತಾವು. ವೀರೇಶಿನ ಇದು ಶಾಪ್ನಾಗ ಏನು ಮಾಡಲ್ಲ ಅನ್ಸುತ್ತ. ಏನ್ ಮಾಡ್ತಾರನ್ರಿ ಗೈಸ್ ನೋಡಮ್ ಬರ್ರಿ. ಸರಿ ನೋಡಿ ಮಮ್ಮಿನ ಕರ್ಕೊಂಡ್ ಬಾ. ಮಮ್ಮಿ ಕರ್ಕೊಂಡ್ ನಮ್ ತಮ್ಮ ಫುಲ್ ಇದಾಗ್ಬಿಟ್ಟನ್, ಫಾರ್ವರ್ಡ್ ಆಗ್ಬಿಟ್ಟನ್ ಗೈಸ್ ಬ್ಲಾಗ್ ಮಾಡೋದ್ರಾಗ. ನನಗಿನ ಮುಂಚೆಕ್ಕೆ ತಾನ ಹೇಳಕ್ ಅಂದ್ಬಿಡ್ತಾನ. ಓಕೆ ಗೈಸ್ ಇದೇ ನೋಡ್ರಿ ಈ ಸಾಯಿ ದರ್ಶನ್ ಕೆಫೆ ಅಂತೇಳಿ ಹೋಗಂಬರ್ರಿ. ಗೈಸ್ ನೋಡ್ರಿ ಜ್ಯೋತಿ ಮೇಡಮ್ ಅವರು ಲೈಟಿಂಗ್ಸ್ ಅಲ್ಲಿ ಚಂದ ಕಾಣ್ತಿದ್ದಾರೆ. ಬಟ್ ಆ ಕಡೆ ಚಲೋ ಕಾಣಕಂತಿಲ್ಲ, ಬಟ್ ಇಲ್ಲಿ ಚಲೋ ಕಾಣಕಂತಿಲ್ಲ. ನೋಡ್ರಿ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಬಂದಾಳಂತ. ಫಸ್ಟ್ ಟೈಮ್ ಬಂದಿಲ್ಲ ಮಮ್ಮಿ ಇಲ್ಲಿ ಒಂದ್ ಟೈಮ್ ಬಂದಿಲ್ಲ ಅಂತ. ಏ ಮಮ್ಮಿ ಈಕಿ ಬಂದಿಲ್ಲ, ಮಂತೆಕ್ಕಿದ್ಲ ಈಕಿ. ಬಂದ್ರೆ ಹೇಳ್ತಾಳ ಆಕಿ ಯಾವಾಗ್ಲೇ. ಗೈಸ್ ನೋಡ್ರಿ ಜ್ಯೋತಿಗೆ ಒಂದು ಕಾಲ್ ಬಂದೈತಿ, ಮಾತಾಡಕಂತಾಳ. ಚಲೋ ಐತಲ್ಲ ಮಮ್ಮಿ ಒಂಥರ ಚಂದ. ಈಕಿ ನೋಡ್ರಿ ಬ್ಲಾಸ್ಟರ್ ಹಿಡ್ಕೊಂಡ್ ಬಂದಾಳ. ಗೈಸ್ ಒಂದೇನೋ ಹೇಳ್ಬೇಕಂತೇಳಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿನಿ. ನಿನ್ಗೇನು ಗಿಫ್ಟ್ ತಂದಿಲ್ಲ, ನಾನು ನಿನ್ ಗಿಫ್ಟ್. ಅದಕ್ಕೆ ನಾನೇ ಗಿಫ್ಟ್ ಅಂತ ಗೈಸ್, ಅದಕ್ಕೋಸ್ಕರ ಏನು ಗಿಫ್ಟ್ ಅಲ್ಲ, ನಿನ್ ಮಗ ಗಿಫ್ಟ್. ಹೌದನ್ನ ನಾನು ಮಗ ಬರಕ್ಕಿಂತ ಮುಂಚೆ ನೀನ್ ಗಿಫ್ಟ್. ಥ್ಯಾಂಕ್ಸ್ ಹೇಳ ನಾನು ಅಂತ. ನಾನು ಗಿಫ್ಟ್ ನೀನಲ್ಲ, ನಿನ್ ಮಗ ನನ್ ಗಿಫ್ಟ್. 60 kg ಗಿಫ್ಟ್ ನಿಂಗ್ ಲೈಫ್ ಅಲ್ಲಿ 60 kg. ಯಾವಾಗ್ಲೂ ಖುಷಿಯಾಗಿರುವಿರು. ಹ್ಯಾಪಿ ಬರ್ಡೇ. ಹಿಂಗ ಲೈಫ್ ನೆಕ್ಸ್ಟ್ ಫುಲ್ ಸಕ್ಸಸ್ಫುಲ್ ಕಾನು. ಕಂದಿರ ಮುದ್ದಿನ ತಮ್ಮ ಅಲ್ಲ, ತಂಗಿ ಅಂದ್ರೆ ಮುದ್ದಿನ ಅಣ್ಣವ. ಹೌದು, ನಾವಿಬ್ರದೀವಿ ಅಂತ ಹಂಗೆ ಹೇಳಿದೆ. ಲೈಫ್ ಪಾರ್ಟ್ನರ್ ಸಿಗ್ಲಿ, ನಿನ್ಗೆ ಒಳ್ಳೆ ಮಕ್ಕಳು ಹುಟ್ಲಿ, ನನ್ನಂತ ಒಳ್ಳೆ ಮಕ್ಕಳು ಹುಟ್ಲಿ. ನಿಂಗೆ ರಾಘವೇಂದ್ರ ಸ್ವಾಮಿ ನಿನ್ನ ಆಸೆ ಎಲ್ಲ ಹೊಡಿಬೇಡ. ಈ ಪಾರ್ಟಿ ಕೊಡ್ತಾನ ಗಾಯ್ಸ್, ಅದಕ್ಕೋಸ್ಕರ ಇಷ್ಟೆಲ್ಲ ಏನಿಲ್ಲ ಗಾಯ್ಸ್, ಮನಸ್ಸಿಂದ ಹೇಳಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಬರ್ರಿ ನೀವು ಬರ್ರಿ. ಏನಾದ್ರು ಮಾತಾಡಂಗಿದ್ರೆ ಹೇಳ್ರಿ ನಮ್ಮ ಬ್ಲಾಗ್ನಾಗ ಅಣ್ಣನ ಬಗ್ಗೆ. ಹಾಕಿ ನೋಡು ತಂದು ಸ್ಕ್ರೀನ್ ತಗೊಂಡ್ಬಿಟ್ಲ. ಇಲ್ಲ ಚಲೋ ಕಾಣಕ. ಹೇಳ್ರಿ ಹೇಳ್ರಿ ಏನ್ ಹೇಳಿದ್ ವಿಶ್ ಮಾಡ್ರಿ. ಇದ್ರಾಗ ಒಂದು ಸ್ವಲ್ಪ ಕಾಣಿಸ್ತಡ್ರವ. ಇವು ನಾನೇ ಕಂಡು ಬರ್ತೀನಿ. ತಡಿ ತಡಿ ಸಾವಿ ಕಡೆ ಬಾ, ಇದನ್ನ ಕಾಣಿಸ್ಬಾರ್ದು. ದೂರ ಒಂದೇನೆ ಅದ್ಭುತ. ಏನೇನ್ ಹೇಳ್ಬೇಕು ನಂಗೆ ನೆನಪಿಲ್ಲ. ಇದ್ದಷ್ಟು ಹೇಳ್ರಿ. ಒಂದ್ಸಲ ಹೇಳಿ ಹ್ಯಾಪಿ ಬರ್ಡೇ ಬಗ್ಗೆ. ಹ್ಯಾಪಿ ಬರ್ಡೇ ವೀರೇಶ. ಮತ್ತೇನಾದ್ರು ಹೇಳ. ಹೇಳ್ರಿ ನಿಮ್ಮ ಅಣ್ಣನ ಬಗ್ಗೆ. ನಾವ್ ಹೇಳ್ರಿ ನಮ್ಮ ತಮ್ಮನ ಬಗ್ಗೆ. ಈಗ ನಮ್ ತಮ್ಮ ದೇವ್, ನಮ್ ತಮ್ಮ ಹಂಗ, ನಮ್ಮ ಅಣ್ಣ ಹಂಗ್ರಿ, ನಮ್ಮ ಅಣ್ಣ ಹಂಗ್ರಿ. ನಮ್ ತಮ್ಮ ಅಂದ್ರೆ ಬಾಳ ಇಷ್ಟ. ನಮ್ಮ ಅಣ್ಣ ಅಂದ್ರೆ ಬಾಳ ಇಷ್ಟ. ಆಕಿನ್ ದೂರ ಹಿಡ್ಕೊಂಬಿಡ. ಬಾಳ ಇಷ್ಟ ರೀ. ಕರೆಕ್ಟ್ ನಾ ಬೇರೆ ಊರಾಗಿದ್ದಾಗಿಂದ ನಮ್ ವೀರೇಶ್ ಅಂದ್ರ ನಾವ್ ಇದ ಊರಾಗಿದ್ದಾಗಿಂದ ಹುಟ್ಟಿದಾಗಿಂದ ಇಷ್ಟ ರೀ. ಬಾ ಹೌದು
ಓಕೆ ಗೈಸ್, ಹಂಗ ನೋಡ್ತಾ ಇರಿ. ನಮ್ಮ ತಮ್ಮ ಇವಾಗ ನಮಗ ಟ್ರೀಟ್ ಭಾಳ ಇಷ್ಟ ರೀ ಅದಕ್ಕೆ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ಅಂದ್ರೆ ನಾವಂದ್ರೆ ಇಷ್ಟ ನಿಮ್ಗ. ಪುಣ್ಯ ಮಾಡಿ ಏನ್ ಮಾಡಿದ್ವಿ ನಮ್ಮನ್ ಪಡ್ಯಾಕ? ಹಂಗ್ಯಾಕ್ ನಾಚ್ಕೊಳಕ ಎಷ್ಟ್ ಜನ ಇರ್ಬೋದು ಗೆಸ್ ಮಾಡ. ಎಷ್ಟ್ ಜನ ಇರ್ಬೋದು? ಒಳ್ಳೆ ಈಗ ಒಂದ್ ಜಗಳ ಹಚ್ಲಾ ಈ 4 ಜನದಾಗ ಯಾರು ನಮ್ಮ ಅವ್ವ ಕೃಷಿ ಪುಡಿಂಗ ನಡಿಯಕ ನಾನಂತ ಹೇಳ್ಬಾಡ್ಲು. ಇಂಥವೆಲ್ಲ question ಗೆ ಇರ ನಾನಂತ ಹೇಳ್ಬೇಡ, ಜಗಳ ಮಾಡ್ತಾರ ಅವ್ರು. ಈಕಿ ಹೆಸರು ಹೇಳಪ್ಪ ಪರವಾಗಿಲ್ಲ. ಈಕಿ ಮಕ್ಕ ನೋಡಕ್ಕಾಗಲ್ಲ, ಯಾರ ಮಕ್ಕ ನೋಡಿ. ಈಕಿಗೆ ಅಮೂಲ್ಯಗೆ ಅವತ್ತು ಜಾಡ್ಸಿ ಫಸ್ಟ್ ಈಸ್ ಬೆಸ್ಟ್ ಅಂತ ಹೇಳಲ್ಲ, ಫಸ್ಟ್ ಈಸ್ ಬೆಸ್ಟ್ ಅಕ್ಕ ಅಂತ ಹೇಳ. ಫಸ್ಟ್ ಈಸ್ ವರ್ಸ್ಟ್. ಓಕೆ ಅಲ್ಲಕ್ಕ ಮಂದಿ ನಿಮ್ಮನ್ನ ಜ್ಯೋತಿ ರೇಷ್ಮಾ ಕೇರ್ ಮಾಡಲ್ಲ, ಇಷ್ಟಪಡಲ್ಲ. ಯಾಕ್ರಿ ಇಲ್ಲಿದ್ದು ಮಾತಾಡ? ನಾನು ಇವ್ರನ್ನ ದುಃಖಿಸ್ತೀನಿ ಗಾಯ್ಸ್, ಇವ್ರೆ ನನ್ ದುಃಖಿಸ್ತದ ಅದ್ರಾಗ ವಿಡಿಯೋದಾಗ ಇವ್ರನ್ನ ನಾನು ಸ್ವಲ್ಪ ಯಾಕಂದ್ರೆ ನಂಗೆ ಸ್ವಲ್ಪ ಜಾಸ್ತಿ ಡ್ಯಾನ್ಸ್ ಅದು ಬರಲ್ಲ, ಅದಕ್ಕೆ ನಾನು ಸ್ವಲ್ಪ ಅಲ್ರಿ ಸಪೋರ್ಟ್ ಮಾಡ್ತಾಳೆ. ಗೈಸ್ ಏನ್ ಗೊತ್ತಾ, ನಮ್ದು ಹೇರ್ ಸ್ಟೈಲ್ ಯಾವಾಗ ಈ ಕಡೆ ಹೊಡಿದ್ರ ಅಸಹ್ಯ. ಆಕಿದು ಹೇರ್ ಸ್ಟೈಲ್ ಇದು, ಈ ಕಡೆ ಹೊಡಿದ್ರ ಅಸಹ್ಯ ಅಂತ ಅತ್ತಗೊಳ್ದ ಹಂಗಾಗಿ ನಿಮ್ಗೆ ಹಂಗ ತುಟಿಕೈ ಬಿಡು. ಅಲ್ಲಿ ನೋಡು ಮಾತಾಡ್ಸಿ ಹೇಳು, ಮಾಮ ಅಂದ್ರೆ ಎಷ್ಟು ಇಷ್ಟ ಹೇಳು. ಜಾಸ್ತಿ ಚೀರ್ ಹೇಳು ಜೋರು. ಯಾರು ನಿಂಗೆ ಯಾರಂದ್ರೆ ಇಷ್ಟ? ಹೀರ್ಕಾಯಿ ಜ್ಯೋತಿ ಕಬಾ ಹಚ್ಬಿಟ್ಟಿ. ಯಾರನ್ನ ಮದುವೆ ಆಗ್ತಿ? ಯಾಕೆ ಎಷ್ಟು ಇಷ್ಟ? ಜಾಸ್ತಿ ಓಕೆ ಗೈಸ್, ಹಾಗೆ ವಿಡಿಯೋನ ನೋಡ್ತಾ ಇರ್ರಿ. ಸೆಲೆಬ್ರೇಷನ್ ಮಾಡಕ್ ತೋರಿಸ್ತೀನಿ, ನೋಡ್ತಾ ಇರ್ರಿ. ನಾನೇನ್ ಗಿಫ್ಟ್ ತಂದಿನಿ ಅಂತ ಹೇಳಿ ತೋರಿಸ್ತೀನಿ, ಹಂಗ ವಿಡಿಯೋ ನೋಡ್ತಾ ಇರ್ರಿ.